ಈಗಾಗಲೇ ಸಾಕಷ್ಟು ಸಮಯ ಕಾದಿದ್ದೀರಾ, ಕಾಯೋಗಿ ಎಲ್ಲ ಚರ್ಚೆನೂ ಮಾಡ್ಕೊಂಡಿರ್ತೀರ ಅಂತ ನಾನು ಅಂದ್ಕೊಳ್ತೀನಿ. ಸುಮ್ಮನೆ ಕಾಯ್ಕೊಳ್ಳೋಕ್ಕಾಗಲ್ವಲ್ಲ, ಕಾಯೋಗಿ ಏನಾದರೂ ಒಂದು ಚರ್ಚೆ ನಡೆದಿರುತ್ತೆ. ಹಾಗಾಗಿ ಬಹು ವರ್ಷಗಳ ನಂತರ ನಾವುಗಳು ಸಮಾಜದ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯ ಯಾದವ ಸಂಘ 1819ರಲ್ಲಿ ಕರ್ನಾಟಕ ರಾಜ್ಯ ಯಾದವ ಸಂಗಮು ಅಂತೇಳಿ ಮೈಸೂರು ಮಹಾರಾಜರ ಕಾಲದಲ್ಲಿ ಆಗುತ್ತೆ, ಆದರೆ ರಿಜಿಸ್ಟರ್ ಆಗಿರಲ್ಲ. 1924ರಲ್ಲಿ ಕರ್ನಾಟಕ ರಾಜ್ಯ ಯಾದವ ಸಂಘ, ಆಲ್ ಇಂಡಿಯಾ ಯಾದವ ಮಹಾಸಭಾ ಎರಡೂ ಒಟ್ಟಿಗೆ ರಿಜಿಸ್ಟರ್ ಆಗುತ್ತೆ. 100 ವರ್ಷ ಪೂರೈಸಿದೆ. 100 ವರ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ಆಲ್ ಇಂಡಿಯಾ ಯಾದವ ಮಹಾಸಭಾದ ಕಡೆಯಿಂದನೂ ನಮ್ಗೆ ಒತ್ತಡ ಇತ್ತು. ನಮ್ಮ ಸಂಘದಲ್ಲಿನೂ ಆಗಿಂದಾಗೆ ಚರ್ಚೆ ಆಗ್ತಿತ್ತು. ಅದ್ರ ಜೊತೆಗೆ ಮಠದ 16ನೇ ವರ್ಷದ ವಾರ್ಷಿಕೋತ್ಸವ ನಾವು ಇತ್ತೀಚೆಗೆ ಅದನ್ನು ಮಾಡೋದೇ ಬಿಟ್ವಿ. ಸ್ವಾಮಿಗಳೇ ಅಲ್ಲೇನೇನೇನು ಯಾರು ಭಕ್ತಾದಿಗಳು ಬರ್ತಾರೋ ಅವ್ರ ನೇತೃತ್ವದಲ್ಲಿ ಫೆಬ್ರವರಿ 10ನೇ ತಾರೀಕು ಮಾಡ್ಕೊಳೋದು ವಾಡಿಕೆ ಆಗಿತ್ತು. ಆದರೆ ನಮಗೆ ಚಿಕ್ಕೋಡಿ ಭಾಗದಲ್ಲಿ ವಿಠ್ಠಲ್ ಕೋತ್ ಅಂತೇಳಿ ನಮ್ಮ ಸಮಾಜದ ಹಣಬರ ಸಮಾಜದ ಲೀಡ್ರ್ ಒಂದು 10 ಗುಂಟೆ ಜಾಗ ಕೊಟ್ಟರು ಮಠಕ್ಕೆ. ಅಲ್ಲಿ ಬಂದಿದೆ, ಒಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅನ್ನೋದರಿಂದ ಇದು ಪ್ರಾರಂಭ ಆಗಿದ್ದು. ಯಾವುದು ಈ ಒಂದು ಡಿಸ್ಕಷನ್ ರಾಜ್ಯ ಸಂಘದಲ್ಲಿ ಅದನ್ನಿಟ್ಟು ನಾವು ಡಿಸ್ಕಷನ್ ಮಾಡಿದಾಗ 16ನೇ ವರ್ಷದ್ದು ಏನು ಫೆಬ್ರವರಿ 10ನೇ ತಾರೀಕು ಮಾಡೋದಕ್ಕೆ ಮುಖ್ಯಮಂತ್ರಿಗಳನ್ನೂ ಕರೆದು ಬಿಡಿ ಅಂದರು. ಮುಖ್ಯಮಂತ್ರಿಗಳನ್ನ ಹೋಗಿ ಡೇಟ್ ಫಿಕ್ಸ್ ಮಾಡಿದೆ. ಅದ್ರ ಜೊತೆಗೆ ನಮ್ಮ ಶತಮಾನೋತ್ಸವವನ್ನು ಮಾಡೋಣ ಅಂಥೇಳಿ ಅಲ್ಲೇ ನಿರ್ಣಯ ಆಯಿತು. ಹಾಗಾಗಿ ಶತಮಾನೋತ್ಸವ ಎರಡು ಕೂಡಿ ಆ ಭಾಗದಲ್ಲೇ ಮಾಡಬೇಕು ಅನ್ನೋದು ರಾಜ್ಯ ಸಂಘದಲ್ಲಿ ವಿಠ್ಠಲ್ ಕೋತವರಿಂದ ಪ್ರಾರಂಭ ಆಗಿದ್ದಿದ್ದು. ಹಾಗಾಗಿ ಇವತ್ತು ನಾವು ಮಧ್ಯ ಕರ್ನಾಟಕದಲ್ಲಿ ಯಾವಾಗೂ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೇವೆ. ಯಾವುದೇ ಮಿನಿಸ್ಟ್ರನ್ನ ಕೇಳ್ರಿ, ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ಕೇಳ್ರಿ, ಯಾವುದೇ ರಾಜಕೀಯ ಪಕ್ಷದವ್ರನ್ನ ಕೇಳ್ರಿ, ಗೊಲ್ಲರಿಲ್ಲಿದ್ದಾರೆ ಅಂದರೆ ಮಧ್ಯ ಕರ್ನಾಟಕ ಬಿಟ್ಟರೆ ಇನ್ನೆಲ್ಲೂ ಹೆಸರೇ ಹೇಳಲ್ಲ. ಹೌದಾ ರವಿ? ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಚಿತ್ರದುರ್ಗ, ತುಮಕೂರು, ಅದು ಬಿಟ್ಟರೆ ಇನ್ನೆಲ್ಲೂ ಗೊಲ್ಲರೇ ಇಲ್ಲ ಅಂಥೇಳಿ ಯಾವಾಗೂ ಹೇಳ್ತಾನೆ ಇರ್ತಾರೆ. ನಮ್ಮದು ತಪ್ಪುಗಳು ಅವೇನೇನೆ, ಯಾಕೆಂದರೆ ನಾವು ಎಲ್ಲ ಕಾರ್ಯಕ್ರಮಗಳ ಮಧ್ಯಭಾಗದಲ್ಲಿ ಅಲ್ಲೇ ಮಾಡ್ತೇವೆ. ಹಾಗಾಗಿ ಅವ್ರ ತಲೆಯಲ್ಲಿನೂ ಅದಾಗಿದೆ. ಜೊತೆಗೆ ನಾವು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇದುವರೆಗೂ ಪ್ರದರ್ಶನ ಮಾಡಿಲ್ಲ. ನಾವು 3 ವರ್ಷದ ಹಿಂದೆ ಕೃಷ್ಣ ಜನ್ಮಾಷ್ಟಮಿನ ಯಾದಗಿರಿಯಲ್ಲಿ ನಾವು ಮಾಡಿದಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆವತ್ತೇ ಅವ್ರಿಗೆ ಗೊತ್ತಾಗಿದ್ದು. 15,000 ಜನ ಕೂಡಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಬೀದಿಯಲ್ಲಿ ಎಲ್ಲ ದೊಡ್ಡ ಸಮಾಜಗಳು ನಿಂತ್ಕೊಂಡು ನೋಡಿ, ಆ ಎಕ್ಸ್ ಮಿನಿಸ್ಟ್ರು ಬಂದು ಅಲ್ಲಿ ಭಾಷಣ ಮಾಡಬೇಕಾದ್ರೆ ನೀವು ಗೊಲ್ಲರು ಇದ್ದೀರಾ ಅಂತೇಳಿ ಅದನ್ನ ಮಾತಾಡಿ ಅಲ್ವಾ ರಘು? ಅಲ್ಲಿವರೆಗೂ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಗೊಲ್ಲರಿದ್ದಾರೆ ಅನ್ನೋದು ಎಷ್ಟೋ MLAಗಳಿಗೆ, ಮಾಜಿ ಮಂತ್ರಿಗಳಿಗೆ ಗೊತ್ತಿರಲಿಲ್ಲ. ಅದು ಗೊತ್ತು ಮಾಡೋ ಥರ ಆಯಿತು. ಅದಾದಮೇಲೆ ಕಿತ್ತೂರು ಕರ್ನಾಟಕದಲ್ಲಿ ನಂದು ಎಲ್ಲ ಭಾಷಣದಲ್ಲಿ ನಾನು ಹೇಳಿದ್ದೀನಿ, ಅಣಬರಿದ್ದಾರೆ, ನಮ್ಗೆ ಅಣಬರು ಗೊಲ್ಲರಿದ್ದಾರೆ, 2ನೇ ಹೈಯೆಸ್ಟ್ ಇದ್ದಾರೆ ಅಂತೇಳಿ ಎಲ್ಲ ಭಾಷಣದಲ್ಲಿ ಹೇಳಿದ್ದೀನಿ. ಹೇಳಿದ್ರೂ ಸಹ ಯಾರ ತಲೆ ಒಳಕ್ಕೂ ಅದು ಹೋಗಲ್ಲ. ಹಾಗಾಗಿ ಇವತ್ತು ಅಲ್ಲಿ ಏನಾಗಿದೆ, ಸಮಾಜ 2 ಭಾಗ ಆಗಿದೆ. ಒಂದು ಮದರ್ ಟಂಗು ಮರಾಠಿ, ಹಣಬರ್ ಗೊಲ್ಲರಾದ್ರೂ ಸರ್ಟಿಫಿಕೇಟ್ಸಲ್ಲೆಲ್ಲನೂ ಮರಾಠಿ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಮುಕ್ಕಾಲು ಅರ್ಧ ಜನಕ್ಕೆ ಕನ್ನಡನೇ ಬರಲ್ಲ, ಅವ್ರಿಗೆ ಪೂರ್ತಿ ಮರಾಠಿನೇ. ಇನ್ನು ಅರ್ಧ ಜನ ಮರಾಠಿ ಕನ್ನಡ ಎರಡೂ ಮಾತಾಡ್ತಾರೆ. ಮರಾಠಿ ಕನ್ನಡ ಎರಡೂ ಮಾತಾಡೋರು ಹಣಬರು ಮರಾಠಿ ಅಂತ ಬರ್ಕೊಂಡವ್ರೆ. ಬರೀ ಮರಾಠಿ ಮಾತಾಡೋರು ಮರಾಠಿ ಜಾತಿನೂ ಮರಾಠಿ, ಮದರ್ ಟಂಗು ಮರಾಠಿ ಅಂತ ಬರ್ಕೊಂಡಿದ್ದಾರೆ. ಇದು ನಮಗೆ ನಮ್ಮ ಸಂಖ್ಯೆಯಲ್ಲಿ ಏನು ಇವತ್ತು ಕಾಂತರಾಜು ವರದಿಯಲ್ಲಿ 1.5 ಲಕ್ಷ ಕಡಿಮೆ ಆಗುತ್ತೆ ಅಂದರೆ ಇದೊಂದು ಕಾರಣ. ಇನ್ನೊಂದಷ್ಟು ನಾವು ಅಲೆಮಾರಿಗಳು ಅಂತೇಳಿ ಬರ್ಸ್ಕೊಂಡಿದ್ದಾರೆ, ಜಾತಿ ಬಿಟ್ಟು ಅಲೆಮಾರಿಗಳು, ಅಲ್ಲಿ 1.5 ಲಕ್ಷ ನಮ್ದು ಹೋಗಿರುತ್ತೆ. ಈ ಎರಡೂ ಜಾಗದಲ್ಲಿ ನಾನು ಅನಲೈಸ್ ಮಾಡ್ದಂಗೆ ಥ್ರೂಔಟು ಆಗಿದೆ. ಜೊತೆಗೆ ಒಂದು ಅವೇರ್ನೆಸ್ ಇಲ್ದಿರ ಒಂದು 50,000 ಹೋಗಿರುತ್ತೆ. ನಾವೇನು ಅವೇರ್ನೆಸ್ ಮಾಡಿಲ್ಲ. ಬೇರೆ ಸಮಾಜಗಳು ರವಿ ಗೊತ್ತು ಹ್ಯಾಂಡ್ ಬಿಲ್ ಮಾಡಿಕೊಂಡು ಬೀದಿ ಸುತ್ತಿ ಕೊಟ್ಟು ಹಿಂಗೆ ಬರ್ಸ್ಕೊಬೇಕು ಅಂತೇಳಿ ಬರ್ಸಿದ್ರು. ಇವತ್ತು ಗೌಳಿ ಸಮಾಜ ನಮ್ಮಲ್ಲಿ ಬರ್ಸ್ಕೊಂಡಿಲ್ಲ, ಅವರೂ ಅಷ್ಟೇ. ಅವ್ರದ್ದು ಹೆಂಗೆ ಕಡಿಮೆ ಆಗುತ್ತೆ ಅಂದರೆ, ನಿಮ್ಮ ಗಂಗಾವತಿಯಿಂದ ಪ್ರಾರಂಭವಾಗಿ ಲಾಸ್ಟ್ ಮಹಾರಾಷ್ಟ್ರದವರೆಗೂ ಗೌಳಿ ಸಮಾಜ ಇದೆ. ಈ ಭಾಗದಲ್ಲಿ ಹಿಂದೆ ಒಬ್ಬರು ಗೌಳಿ ಸಮಾಜದ MLAನೂ ಆಗಿದ್ದರು, ದೇವರಾಜರ್ಸು ಕಾರಿಡಲ್ಲಿ. ಅವ್ರ ಮಗನೇ ರಮೇಶ್ ಮಾದೇವಪ್ಪನವರು, ಮಗ ಬಂದಿದ್ದೆ ರಮೇಶ್ ಗೌಳಿ ಅಂತೇಳಿ. ಹಿಂದೆ ನಾವು ಇವತ್ತು ಗೌಳಿ ಸಮಾಜನೂ ಸೇರಿಸ್ಬೇಕು ಅಂತೇಳಿ ಮೊನ್ನೆ ಏನು ಮಾಡಿದ್ವಿ, ಧಾರವಾಡಲ್ಲಿ ಪ್ರತಿಭಾ ಪುರಸ್ಕಾರ ಗೌಳಿ ಸಮಾಜ ಜೊತೆಯಲ್ಲೇ ಮಾಡಿದ್ವಿ. ನಮ್ಮದು ಅವರಿಬ್ಬರು ಕಾಂಬಿನೇಷನ್ ಮಾಡ್ಕೊಂಡು ಮಾಡಿದ್ವಿ. ನೆನ್ನೆ ಪ್ರೆಸ್ ಮೀಟು ಅವ್ರನ್ನ ಅಧ್ಯಕ್ಷನ ಕೂಡಿಸ್ಕೊಂಡೇ ಮಾಡಿದ್ವಿ. ಹಾಗಾಗಿ ಈಗ ಗೌಳಿ ಸಮಾಜನೂ ಅಂದರೆ ಏನು ನಮ್ಮಲ್ಲಿ 28 ಉಪಜಾತಿಗಳಿದ್ದಾವೋ ಎಲ್ಲರೂ ನಾವು ಗೊಲ್ಲ ಅನ್ನೋದು ತಲೆಯಲ್ಲಿ ಫಿಕ್ಸ್ ಆಗಬೇಕು. ಗೌಳಿ ಇರಬೇಕು, ಕಾಡುಗೊಲ್ಲ, ಊರುಗೊಲ್ಲ, ಅಡವಿಗೊಲ್ಲ, ಆಸ್ಥಾನಗೊಲ್ಲ, ಕೃಷ್ಣ, ಹಣಬರ್ರು, ಹಠಾಣಬರ್ರು ಇರ್ಬೋದು, ಈ ಕಡೆ ಮಣಿಯಾಣಿ ಇರ್ಬೋದು, ಎಲ್ಲರೂ ನಾವು ಏನಂದರೆ ಅದನ್ನು ತಲೆಯಲ್ಲಿ ನಾವು ಫಿಕ್ಸ್ ಆದರೆ ನಮ್ಮ ಸಂಖ್ಯೆ ಕೊನೆಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಯಾವತ್ತೂ ಸಂಖ್ಯೆ ಇನ್ಕ್ರೀಸ್ ಮಾಡ್ಕೊಳ್ಲಿಕ್ಕಾಗಲ್ಲ.
ಇವತ್ತು ನಮ್ಮದು ಆನ್ ಫಾರ್ ವಿತ್ SC ST ಕಳ್ಕೊಂಡ್ವಿ 2017 ಅದಕ್ಕೆ ಹೋರಾಟ ಮಾಡ್ತಾನೇ ಇದ್ವಿ ನಾವು. ಕ್ಯಾಟಗಿರಿ 1 ಮಾಡಿದಾಗ ನೀವೆಲ್ಲ ಕಮೆಂಟ್ಸ್ ಮಾಡಿದ್ರಿ, ರಾಘು ನೀವೆಲ್ಲ ಸೇರಿ ಕಮೆಂಟ್ಸ್ ಮಾಡಿದ್ರಿ ಕ್ಯಾಟಗಿರಿ 1 ನಾನು ಮಾಡಿದಾಗ. ಮಾಡಿದ ಉದ್ದೇಶ ಏನಂದರೆ ನಮ್ಮ ಸಂಖ್ಯೆ ಜೊತೆಗೆ ಅದು ಸೇರಿಕೊಂಡ್ರೆ ನಾಳೆ ಬೆಳಗ್ಗೆ ನಮ್ಮದು ಹೋರಾಟಕ್ಕೆ ಬೆಲೆ ಸಿಗುತ್ತೆ. ಇವನಿಂದ ಯಾರಿದ್ದಾರೆ ಅಂದರೆ ಈ ಸಮಾಜಗಳೆಲ್ಲ ಇದ್ದಾವೆ ಅನ್ನೋ ಒಂದು ಸಂದೇಶ ಬರಬೇಕು ಅಂತ 7 ವರ್ಷಕ್ಕೆ ಅದಕ್ಕೆ ಪ್ರತಿಫಲ ಸಿಕ್ಕಿದ್ದು. 7 ವರ್ಷ ಏನೇ ಯಾರೇ ಮಾತಾಡಿದ್ರು ನಾವೆಲ್ಲ ಸೇರಿ ಸಂಘಟನೆ ಮಾಡಿದ್ವಿ. 7 ವರ್ಷ ಸಂಘಟನೆ ಮಾಡಿದ್ದಕ್ಕೆ 76 ವರ್ಷ ಸ್ವತಂತ್ರ ಬಂದ ಆದಮೇಲೆ ಬಡ್ಜೆಟಲ್ಲಿ ನಾವು ಪ್ರತ್ಯೇಕವಾಗಿ ಕ್ಯಾಟಗಿರಿ 1 ಅಂತ ಬಂದ್ವಿ. ಹೌದಾ ಇಲ್ಲ? ಹಿಂದಿನ ಸರ್ಕಾರದಲ್ಲಿ 20 ಪಾಯಿಂಟ್ ಇಟ್ಕೊಂಡು ಬಾಯ್ ಬಡ್ಕೊಂಡೆ. ಉಮೇಶ ಇಲ್ಲೇ ಇದ್ದಾನೆ, ನಿನಗೂ ನನಗೂ ಮಾತೂ ಆಗಿತ್ತು. ಒಂದೇ ಒಂದು ಮಾಡಲಿಲ್ಲ. ಹೌದಾ ಇಲ್ಲ? 5 ಕೋಟಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಇಡ್ರಿ, ಅದು ಖರ್ಚೇ ಆಗೋದಿಲ್ಲ, ಅದು ಹಂಗೆ ಇರುತ್ತೆ ಅಂತ ಕೇಳಿಕೊಂಡೆ, ಇಡಲಿಲ್ಲ. ಹೌದಾ ಇಲ್ಲ? 10-20 ಪಾಯಿಂಟ್ ಇಟ್ಕೊಂಡು ಹೋದ್ವಿ. ನಮಗೆ ನೆಕ್ಸ್ಟು ಅಪಾಯಿಂಟ್ಮೆಂಟೇ ಕೊಡಲಿಲ್ಲ ಕ್ಯಾಟಗಿರಿ 1ಗೆ. ಇಟ್ಸ್ ಎ ಕಾಂಪ್ಲಿಕೇಟೆಡ್ ಇಶ್ಯೂ, ಡೋಂಟ್ ಗಿವ್ ಅಪಾಯಿಂಟ್ಮೆಂಟ್ ಅಂದರು ರಾಜ್ಯನ ಆಳುವಂಥ ಮುಖ್ಯಮಂತ್ರಿಗಳು. ಇವೆಲ್ಲ ನೋವುಗಳು ನಮಗಿದ್ದಾವೆ. ಆಮೇಲೆ ನಮ್ಮ ಸಮಾಜದ ರೆಪ್ರೆಸೆಂಟೇಷನ್ ಏನಿತ್ತು ಅದನ್ನು ಸರಿಯಾಗಿ ಕೊಡುವಂಥದ್ದು ಆಗಲಿಲ್ಲ. ಅದು ಬಿಡಿ, ಒಂದು ಭಾಗ ಅದು ಅಲ್ಲಿನ ಸ್ಥಿತಿಗತಿಗಳಿಗೆ ಅದು ಆಗಿರುತ್ತೆ, ಅದನ್ನೇನು ಇವತ್ತು ಮಾತಾಡೋದು ಬೇಡ. ಹಾಗಾಗಿ ಇವತ್ತೇನಾಯಿತು, ಈಗ ನಮ್ಮಲ್ಲಿ ನಾನು ಹೇಳಿದೆ ದೇವದಾಸಿಗಳು ನಮ್ಮಲ್ಲೇ ಬರ್ತಾರೆ, ಲಾರ್ಡ್ಸು ನಮ್ಮಲ್ಲೇ ಬರ್ತಾರೆ, ಲಾರ್ಡ್ಸು ನಮ್ಮಲ್ಲೇ ಇದ್ದಾರೆ, ದೇವದಾಸಿರು ನಮ್ಮಲ್ಲಿದ್ದಾರೆ. ಫಸ್ಟ್ ಬಡ್ಜೆಟ್ ಮೀಟಿಂಗಲ್ಲಿ ಅವತ್ತು ನಾವು ಇನ್ನೂ ಒಳಗಡೆ ಬಂದಿರಲಿಲ್ಲ. ಹೋದಂಥ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದು 5 ಪಾಯಿಂಟ್ ಮಾಡಿಸಿದ್ರು ಫಸ್ಟ್ ಬಡ್ಜೆಟ್ ಮೀಟಿಂಗಲ್ಲಿ. 2ನೇ ಬಡ್ಜೆಟ್ ಮೀಟಿಂಗಲ್ಲಿ 20ರಲ್ಲಿ 10 ಆಗಿದ್ದಾವೆ. 10ರಲ್ಲಿ ನೋಡಿ, ಭೂ ಒಡೆತನ ಕೇಳಿದ್ವಿ ನಾವು, ಈ ಸಲ ಕೊಟ್ಟರು. ಹೌದಾ? ಗುತ್ತಿಗೆಯಲ್ಲಿ 2 ಕೋಟಿವರೆಗೆ ಇನ್ಕ್ರೀಸ್ ಮಾಡಿ ಕ್ಯಾಟಗಿರಿ 1 ಅಂತ ಪ್ರತ್ಯೇಕವಾಗಿ ಬಂತು. ಇಂಡಸ್ಟ್ರಿಯಲ್ ರಿಸರ್ವೇಷನಲ್ಲಿ ಕ್ಯಾಟಗಿರಿ 1 ಅಂತೇಳಿ ಬಂತು. ಆಮೇಲೆ ಸಪ್ಲೈ ಆಫ್ ದಿ ಮೆಟೀರಿಯಲ್ ಸಪ್ಲೈದಕ್ಕೆ ನಮಗೂ 1 ಕೋಟಿವರೆಗೂ ರಿಸರ್ವೇಷನ್ ಬಂತು. ಅಂದರೆ ಆನ್ ಫಾರ್ ವಿತ್ SC STನ ಆಲ್ಮೋಸ್ಟ್ ತೊಗೊಂಬರೋಂಥ ಪ್ರಯತ್ನ ಬರೀ ಗೊಲ್ಲರು ಕೇಳಿದರೆ ಆಗ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಇವತ್ತು ಅವ್ರ ಹಿಂದೆಗಡೆ 95 ಜಾತಿಗಳು, 376 ಉಪಜಾತಿಗಳಿದ್ದಾವೆ. ಅದೊಂದು ಶಕ್ತಿ ಅಂತ ಅವ್ರಿಗೆ ಅರ್ಥ ಆಗಿದ್ದಕ್ಕೆ ಇದು ನಾವು ಬಡ್ಜೆಟಲ್ಲಿ ಬರೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ 200 ವರ್ಷ ಹೋರಾಟ ಮಾಡಿದರೂ ಬಡ್ಜೆಟ್ ಬುಕ್ಕಲ್ಲಿ ಪ್ರತ್ಯೇಕವಾಗಿ ನಮಗೇನು ಬರೋಕ್ಕೆ. ಅಲೆಮಾರಿ ಹಾಸ್ಟೆಲ್ಗಳು, ಈ ಸಲ ಅಲೆಮಾರಿ ವಸತಿ ನಿಲಯಗಳು 4 ಡಿವಿಷನ್ಗೆ 4 ಘೋಷಣೆ ಆದವು. UPSC KPSC ಕೋಚಿಂಗ್ ಸೆಂಟ್ರ್ ನಮ್ಮದದು ಪ್ರಾಡಕ್ಟು, ಅವೆಲ್ಲ ನಮ್ಮ ಪ್ರಾಡಕ್ಟು ಇವತ್ತು ಘೋಷಣೆ ಆಯಿತು. ನಾವು ಕೊಟ್ಟರೆ 20 ಪಾಯಿಂಟಲ್ಲಿರುವಂಥ ಪ್ರಾಡಕ್ಟು. ಹಾಸ್ಟ್ಲು ಕಮ್ಮು ಕೋಚಿಂಗ್ ಸೆಂಟ್ರ್ ಮಾಡಬೇಕು ಅಂತ ಬೆಂಗಳೂರಲ್ಲಿ ಜೆಂಟ್ಸ್ಗೆ ಲೇಡೀಸಿಗೆ ಮಾಡೋದಕ್ಕೆ, ಅದಕ್ಕೆ ಸಪ್ರೇಟಾಗಿ ಆಯಿತು. ಅಂದರೆ ಒಂದು ಹೋರಾಟ ದಿಢೀರಂತ ಪ್ರತಿಫಲ ಸಿಗಲ್ಲ. ಬಟ್ ನಮಗೆ ದೂರದೃಷ್ಟಿ ಇಟ್ಕೊಂಡು ನಾವು ಮಾಡಿದ್ದು ಅದನ್ನು ಮಾಡಿದರೂ ಏನಾಯ್ತು, ಇವತ್ತು ನಮಗೆ ಒಂದಷ್ಟು ಬಡ್ಜೆಟ್ ಬುಕ್ಕಲ್ಲಿ ಪ್ರತ್ಯೇಕವಾಗಿ ನಾವು ಕ್ಯಾಟಗಿರಿ 1ಗೆ ಅಂತ ಬಂತು. ಅಂದರೆ ಕ್ಯಾಟಗಿರಿ 1 ಇರುವಂಥ ಸಮಾಜಗಳಿಗೆ ನಾವು ಮಾತ್ರ ಫೈಟು, ನಮ್ಮ ಜೊತೆಲಿ ಬೇರೆಯವ್ರ ಫೈಟ್. ಯಾಕಂದರೆ ನಾನು ಹೇಳ್ತಿದ್ದೆ, ಬಲಾಢ್ಯರ ಮಧ್ಯದಲ್ಲಿ ನಾವು ಈಗ ಪೊಲಿಟಿಕಲ್ ರಿಸರ್ವೇಷನ್ ಹೇಗಿದೆ, ಪೊಲಿಟಿಕಲ್ ರಿಸರ್ವೇಷನ್ನು ತುಂಬ ಬಲಾಢ್ಯರ ಮಧ್ಯದಲ್ಲಿ ನಾವು ಹೋಗಿ ಪೊಲಿಟಿಕಲ್ ರಿಸರ್ವೇಷನ್ ಫೈಟ್ ಮಾಡಬೇಕು. ಇಟ್ಸ್ ನಾಟ್ ಸೋ ಈಸಿ. ಮುಂದಿನ ದಿನಗಳಲ್ಲಿ ನಮ್ಮದು ನೆಕ್ಸ್ಟ್ ಅಜೆಂಡಾ ಏನಿದೆ, ಕಾಂತರಾಜು ವರದಿ ಆಗಿದ ತಕ್ಷಣ ಪೊಲಿಟಿಕಲ್ ರಿಸರ್ವೇಷನ್ನಲ್ಲಿ ಹಿಂದೆ ಇವರೇನು ವರದಿ ಕೊಟ್ಟಿದ್ರು ಅದರಲ್ಲಿ ಪಾಯಿಂಟ್ ನಂಬರ್ 5 ಏನು ತೆಗೆದಿದ್ರು ಅದನ್ನು ಮರುಸ್ಥಾಪನೆ ಮಾಡಿರಿ. ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೆ. ಮುಖ್ಯಮಂತ್ರಿಗಳು ಇಲ್ಲ ಅನ್ನಲಿಲ್ಲ. ಮುಖ್ಯಮಂತ್ರಿ ಆಯ್ತಪ್ಪ ನೀನು ಹೇಳ್ದಂಗೆ ಒಪ್ಕೊಳ್ತೀನಿ ನಾನು, ಆದರೆ ಎಲ್ಲಿ ನೀನು ರಿಸರ್ವೇಷನ್ ಕೊಡಬೇಕು ನಿನ್ನ ಸಂಖ್ಯೆ ಹೇಳು ಅಂತ ಕೇಳಿದ್ರು ನನಗೆ. ಅದಕ್ಕೆ ಐ ಆಮ್ ಫೇಲ್ ಟು ಆನ್ಸರ್. ಕರೆಕ್ಟ್ ಅಲ್ವಾ? ಕೊಡ್ತೀನಯ್ಯ, ಪೊಲಿಟಿಕಲ್ ರಿಸರ್ವೇಷನ್ ಕ್ಯಾಟಗಿರಿ 1 ಕೊಡೋಣ. ಗೌಳಿ ಎಲ್ಲಿದೆ ಹೇಳು, ನೀನು ಗೊಲ್ಲ ಎಲ್ಲಿದ್ದಾರೆ ಹೇಳು, ಗೋಪಾಲ ಎಲ್ಲಿದ್ದಾರೆ ಹೇಳು, ದೊಂಬಿದಾಸ ಎಲ್ಲಿದ್ದಾರೆ ಹೇಳು, ಎಳವ ಎಲ್ಲಿದ್ದಾರೆ ಹೇಳು ಅಂತೇಳಿದು ಎಲ್ಲ ಹೇಳ್ತೀಯ ನೀನು. ಆವಾಗ ನೀನು ಕೊಡ್ತೀನಿ, ಕೊಟ್ಟಾಗ ಅದರಲ್ಲಿ ನಿನ್ನ ಜನ ಸಿಗಲ್ಲ, ಆವಾಗ ಯಾರಿಗೆ ಕೊಡ್ಬೇಕು ಹೇಳು? ಈ 2 ಪ್ರಶ್ನೆಗೆ ನನಗೆ ಆನ್ಸರ್ ಆಗಲಿಲ್ಲ. ಹೌದಾ? 2 ಪ್ರಶ್ನೆಗೆ ಆನ್ಸರ್ ಆಗಲಿಲ್ಲ. ನನಗೆ ಪೊಲಿಟಿಕಲ್ ರಿಸರ್ವೇಷನ್ ಕೊಟ್ಟಿರ್ತಾರೆ, ಆ ಭಾಗದಲ್ಲಿ ನಮ್ಮ ಸಮಾಜದವ್ರು ಯಾರೂ ಸಿಗೋದಿಲ್ಲ, ಆವಾಗ ಯಾರಿಗೆ? ಅವಾಗ ಮತ್ತೆ ಅವ್ರಿಗೆ ಕೊಡಬೇಕು. ಅದಕ್ಕೋಸ್ಕರ ಕಾಂತರಾಜು ವರದಿ ಅನೌನ್ಸ್ ಆದಮೇಲೆ ನಾವು ಅದ್ರ ಬಗ್ಗೆ ಟೇಕ್ ಓವರ್ ಮಾಡೋಣ. ನಾವು ಅದು ಅನೌನ್ಸ್ ಆದಮೇಲೆ ನಮ್ಗೆ ಒಂದು ಅಡ್ವಾಂಟೇಜು ಇದೆ, ನಾವು ಸರಿಸುಮಾರು 75 ಲಕ್ಷ ಇದ್ದೀವಿ. ಏನೋ ಇದರಲ್ಲಿ ಮೇಜರ್ ಶೇರ್ ಹೇಳಿರ್ತೀನಿ ನಿಮಗೆ, ನಮ್ಮೆಲ್ಲದಕ್ಕಿಂತ ಮೀರೋ ಅಂಥದ್ದು ಕನ್ವರ್ಟೆಡ್ ಮಿಷನ್ಸು. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಒಂದು ವಿಚಾರ ಇದೆ. ನಮ್ಮ ಸಂಖ್ಯೆಯಲ್ಲಿ ನಾವೆಲ್ಲ ಒಂದು ಭಾಗ ಆದರೆ ಕನ್ವರ್ಟೆಡ್ ಕಿಚನ್ಸ್ ಒಂದು ಭಾಗ ಆಗ್ತಾರೆ. 75 ಲಕ್ಷದಲ್ಲಿ ನಾನು ಹೇಳ್ತಿರೋದು, 75 ಲಕ್ಷದಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಭಾಗ ಆಗಿದ್ರೆ ಕನ್ವರ್ಟೆಡ್ ಕಿಚನ್ಸ್ ಒಂದು ಭಾಗ ಆಗ್ತಾರೆ. ಅದು ಬಿಟ್ಟು 2ನೇ ಭಾಗ ಯಾರು ಬರ್ತಾರೆ? ಕಸಾಯಿ, ಕಸಾಬ, ಫುಲ್ಮಾಲಿ, ಪಿಂಜಾರ, ದರ್ವೇಶಿ ಬರ್ತಾರೆ. ಆಮೇಲೆ ನಾವು ಬರೋಕ್ಕೆ ಸ್ಟಾರ್ಟ್ ಆಗ್ತೀವಿ. ಇದು ನೀವು ಯಾರೂ ಅನಲೈಸ್ ಮಾಡಿಲ್ಲ, ನಾವು ತುಂಬ ಡೀಪಾಗಿ ಅನಲೈಸ್ ಮಾಡಿ ಅದನ್ನು ಇಟ್ಕೊಂಡಿದ್ದೀವಿ.
ಹಾಗಾಗಿ ಅದೆಲ್ಲ ಕೂಡ್ಕೊಂಡ್ರೆ ನಮ್ಮ ಸಂಘ 75 ಲಕ್ಷ ಹೋಗುತ್ತೆ. 75 ಲಕ್ಷ ಆಗ ವಿ ಆರ್ ಡಿಸರ್ವ್ ಫಾರ್ ನಾಟ್ ಲೆಸ್ ದೆನ್ 9% ಆಫ್ ದಿ ರಿಸರ್ವೇಷನ್. ನೆಕ್ಸ್ಟ್ ನಮ್ಮ ಹೋರಾಟ ಏನಾಗುತ್ತೆ, 9% ರಿಸರ್ವೇಷನ್ ಇದೆ. ಆಯಿತು. ಈಗ ಇನ್ನೊಂದು ಉಲ್ಟಾ ಪಲ್ಟಾ ಆಗೋದೊಂದು ಹೇಳಿರ್ತೀನಿ ನಿಮಗೆ. ಕುರುಬರದ್ದು ಸಮಾಜದ್ದು ಈಗ ಆಲ್ರೆಡಿ ಏನು ಬ್ಯಾಕ್ವರ್ಡ್ ಕ್ಲಾಸ್ ಶಾಶ್ವತ ಆಯೋಗದಿಂದ ಕುಲಶಾಸ್ತ್ರ ಅಧ್ಯಯನ ಆಗಿ ಕೆಟಗಿರಿಯವ್ರನ್ನ ಸೇರಿಸ್ಬೇಕು ಅಂತೇಳಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ನಾನು ಹೇಳೋದು ಅಷ್ಟೇ, ನಾನು ಹೇಳೋದು ಕೆಟಗಿರಿಯವ್ರನ್ನ ಬರಬೇಕು ಅಂತೇಳಿ ಒಂದು ಹೋಗ್ಬಿಟ್ಟಿದೆ ಪ್ರಪೋಸಲ್. ಅದು ಒಂದಿದೆ ಹಿಂದುಳಿದ ವರ್ಗಗಳ ಆಯೋಗ ಈಗ ಬಂದಿದೆ, ಶಾಶ್ವತ ಆಯೋಗ, ಅದಕ್ಕೆ ಸಂವಿಧಾನವಾದಂಥ ಒಂದು ಇದನ್ನು ಕೊಟ್ಟಿದ್ದಾರೆ ಸ್ಟೇಟಸ್ಸು. ಗಂಗಾರಾಮ ಹೀರೋರು ಈಗ ಅಧ್ಯಕ್ಷರಿದ್ದಾರೆ, ಅವ್ರನ್ನೂ ಕರೆದಿದ್ದೀವಿ ಕಾರ್ಯಕ್ರಮಕ್ಕೆ. ಹಾಗಾಗಿ ಅದೇನಾದರೂ ಬಂದರೆ ಆವಾಗ ನಮ್ಮ ಸಂಖ್ಯೆ ಎಲ್ಲಿಗೆ ಹೋಗ್ತೀವಿ, ಸಿಂಗಲ್ ಲಾರ್ಜೆಸ್ಟ್ ರಿಸರ್ವೇಷನ್ ಕಮ್ಯುನಿಟಿ ಆಗ್ತೀವಿ. ಈಗ ತಲೆಯಲ್ಲಿ ಇಟ್ಕೊಳ್ರಿ ನೀವು 75 + 1 45 ಎಲ್ಲಿಗೆ ಬಂತೀವಿ, 1,30,000 ಆದರೆ ಕಾಂತರಾಜು ವರದಿ ಬಂದಮೇಲೆ ವಿ ಆರ್ ಡಿಸರ್ವ್ಡ್ ಫಾರ್ ನಾಟ್ ಲೆಸ್ ದೆನ್ 18% ಆಫ್ ದಿ ರಿಸರ್ವೇಷನ್. ಗೊತ್ತಾಯ್ತಾ? ಒಂದು ಕಡೆ ಅಡ್ವಾಂಟೇಜು, ಅದು ಆಗೋವರೆಗೂ ಒಂದು ಡಿಸಡ್ವಾಂಟೇಜು. ಆಗೋವರೆಗೂ ಅಂದರೆ ಸೇರಿದ ತಕ್ಷಣ 4% ಫೈಟು, ಸೇರಿದ ತಕ್ಷಣ. ಸೇರಿದ ಮೇಲೆ ಹೋರಾಟ ಆದರೆ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಅಸ್ತಿತ್ವ ಸಿಗುತ್ತೆ. ಹಾಗಾಗಿ ಇದು ಏನಂದರೆ ನಮ್ಮ ಮುಂದೆ ಏನು ಈಗ ಸದ್ಯಕ್ಕಿದೆಯೋ ಅದಕ್ಕೆ ಹೋರಾಟ. ಆಮೇಲೆ ಕುಲಶಾಸ್ತ್ರ ಅಧ್ಯಯನ ಆಗಿ ಯಾವ್ಯಾವ ಎಸ್ಟಿಗೆ ಹೋಗಬೇಕು ಅದಕ್ಕೆ ಹೋರಾಟ. ಹೋಗಲಿ, ಯಾರ್ಯಾರೆಲ್ಲಲ್ಲಿ ಡಿಸರ್ವ್ ಆಗುತ್ತೆ ಹೋಗಲಿ. ಹಂದಿಗೋಲ್ರು ಹೋಗಲಿ, ಎಸ್ಟಿಗೆ ಸೇರ್ಕೊಳ್ಳಿ, ಬಿಕಾಸ್ ದೇ ಆರ್ ಅನ್ಟಚಬಲ್ಸ್. ಹೌದಾ ಇಲ್ಲ? ದೇ ಆರ್ ಅನ್ಟಚಬಲ್, ದೇ ಆರ್ ರಿಯಲಿ ಡಿಸರ್ವ್ ಫಾರ್ ದಿ. ಹಂದಿ ಜೋಗಿ ಸೇರಿದ ಮೇಲೆ ಹಂದಿಗೋಲ್ರನ್ನ ಸೇರಿಸ್ಬೇಕು. ಅದಕ್ಕೊಂದು ಪ್ರತ್ಯೇಕವಾಗಿ ಒಂದು ನಾವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮನ ರೂಪಿಸ್ಬೇಕಾಗಿ ಬರುತ್ತೆ. ಈ ಥರ ದೂರದೃಷ್ಟಿ ಇಟ್ಕೊಂಡು ಮಾಡಿರೋವಂಥದ್ದು. ಆವತ್ತು ಅಲೆಮಾರಿ ಮನೆಗಳ ವಿಚಾರ ಇರ್ಬೋದು, ನಮ್ಗೆ ಅನುದಾನ ಕೊಡೋ ವಿಚಾರ ಇರ್ಬೋದು, ಎಲ್ಲೆಲ್ಲಿ ನಿವೇಶನ ಇಲ್ಲ ನಿವೇಶನ ಮಾಡೋದಿರ್ಬೋದು, ಶಿಕ್ಷಣದಲ್ಲಿ ಆನ್ ಫಾರ್ ವಿತ್ SC ST ಏನು ಫೈಟ್ ನಡೀತದೆ ಅದೊಂದಿರ್ಬೋದು, ಯೂನಿವರ್ಸಿಟಿಗಳಲ್ಲಿ ಏನು ಹಿಂದೆ ನಮಗೆ ಪ್ರವರ್ಗ ಒಂದು ಕೋಶ ಇತ್ತು ಅದನ್ನು ತೆಗೆದಿದ್ದಾರೆ ಅದಿರ್ಬೋದು, ಯೂನಿವರ್ಸಿಟಿಯಲ್ಲಿ ರೋಸ್ಟರ್ ಕೊಡಬೇಕು, ಕೊಡ್ತಾ ಇಲ್ಲ. ಯೂನಿವರ್ಸಿಟಿ PGಗೆ ರೋಸ್ಟರ್ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ದಾವಣಗೆರೆ ಯೂನಿವರ್ಸಿಟಿ ನಾವು ಫೈಟ್ ಮಾಡಿದ್ವಿ, ಅದನ್ನು ವಿಚಾರ ಇರ್ಬೋದು. ಈ ಥರ ಎಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳು ಮುಂದೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸಂಖ್ಯೆ ದೊಡ್ಡದಾಗಿದ್ದರೆ, ಮುಖ್ಯಮಂತ್ರಿಗಳ ಮೈಂಡ್ಸೆಟ್ ನಿಮಗೆ ಗೊತ್ತು, ಜನ ಎಷ್ಟು ಜಾಸ್ತಿ ಇರ್ತಾರೋ ಅಷ್ಟು ಅನೌನ್ಸ್ ಆಗುತ್ತೆ. ಖಾಲಿ ಚೇರ್ ಇದ್ದರೆ ಏನೂ ಅನೌನ್ಸ್ ಮಾಡಲ್ಲ. ಇದು ನಮ್ಮೆಲ್ರಿಗೂ ಅನ್ವಯಿಸುತ್ತೆ. ಫೇಲ್ಯೂರ್ ಆದರೆ ನಾವೆಲ್ಲರೂ ಫೇಲ್ಯೂರು. ಹೌದಾ? ಇವತ್ತು ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ನಮ್ಮ ಸಂಖ್ಯೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಅವಕಾಶ. ಅಲ್ಲಿರೋರ ಜೊತೆಗೆ ನಾವು ಸೇರಿಕೊಂಡ್ರೆ ಅರೇಂಜ್ಮೆಂಟ್ಸ್ ನಾವು ಮಾಡ್ಬೋದು. ಅಲ್ಟಿಮೇಟ್ಲಿ ಜನ ಅಂತೇಳಿ ನಮ್ಮ ಸಮಾಜ ಅಂತೇಳಿ ಕೂತ್ಕೊಳ್ಳೋಕ್ಕೆ ತಲೆಯಲ್ಲಿ ಈಗ ರವಿ ನೀವೆಲ್ಲ ಸೇರಿಕೊಂಡು ಒಂದು ಮಾತುಕತೆ ಮಾಡ್ಕೊಂಡು ಹೆಂಗೆ ಓಡಬೇಕು, ಏನು ಓಡಬೇಕು, ಎಷ್ಟು ಓಡಬೇಕು ಅಂತೇಳಿ ಬಂದರೆ ಅದಕ್ಕೆ ಮಧ್ಯಾಹ್ನಕ್ಕೆ ಫಿಕ್ಸ್ ಮಾಡಿದ್ದೀವಿ ಕಾರ್ಯಕ್ರಮ. ಒಂದೂವರೆಗೆಲ್ಲ ಪಟ್ಟಾಭಿಷೇಕದ ಕಾರ್ಯಕ್ರಮ ಸ್ಟಾರ್ಟ್ ಆಗಿ CM ಬರೋಷ್ಟರೊಳಗಡೆ ಸನ್ಮಾನ ಮಾಡುವಂಥದ್ದು, ರಾಷ್ಟ್ರ ಮತ್ತು ರಾಜ್ಯ ಪುರಸ್ಕೃತ ಸನ್ಮಾನ ಮಾಡುವಂಥದ್ದು, ಪಟ್ಟಾಭಿಷೇಕದ ಕಾರ್ಯಕ್ರಮ ಎಲ್ಲನೂ ಮುಗಿಸ್ಕೊಂಡು CM ಬಂದಮೇಲೆ ಬರೀ ನಮ್ಮ ಇಶ್ಯೂಸು ಅಷ್ಟೇ. CM ಸತೀಶ್ ಜಾರಕಿಹೊಳಿ DCM ಇವರೇನಿರ್ತಾರೆ ಅವ್ರ ಮುಂದೆ ನಮ್ಮ ಇಶ್ಯೂಸ್ ಮಾತಾಡೋವಂಥದ್ದು, ಇಶ್ಯೂಸ್ಗೆ ಅವರಿಂದ ಉತ್ತರ ತೊಗೊಳೋವಂಥದ್ದು. ಅವರು ಹೇಳಿದ್ದಾರೆ, ನೀನು 5 ಗಂಟೆ ಒಳಗಡೆ ಮುಗಿಸ್ಬೇಕು ಕಣೋ, 5 ಗಂಟೆಗೆ ನನಗೆ ಹೆಲಿಕಾಪ್ಟ್ರಲ್ಲಿ ಇದಕ್ಕೆ ಬಂದು ಬೆಳಗಾಮಿಂದ ಅವ್ರು ಫ್ಲೈಟಲ್ಲಿ ವಾಪಸ್ ಬರ್ತಾರೆ ಅಂತೇಳಿ. ಹಾಗಾಗಿ ಬಂಧುಗಳೇ, ಇದು ನಮ್ಮ ಇಶ್ಯೂಸ್ಗೆ ಪರಿಹಾರ ಕಂಡುಕೊಳ್ಲಿಕ್ಕೆ ಸಮಾವೇಶ ಮಾಡ್ತಿರೋದು. ಆಮೇಲೆ ಇಡೀ ಕರ್ನಾಟಕದಲ್ಲಿ ಇದ್ದೀವಿ ನಾವು ಅಂತ ತೋರಿಸ್ಕೊಳ್ಲಿಕ್ಕೆ ಇದೊಂದು ಸಮಾವೇಶ. ಇಡೀ ಕರ್ನಾಟಕದಲ್ಲಿದ್ದೀವಿ ಅಂತ ಎಷ್ಟೋ ಕಡೆ ಅರಿವು ಮಾಡೋಕ್ಕೆ ನಾವು ಆಗಿಲ್ಲ. ವಿ ಆರ್ ಫೇಲ್ ಟು ಶೋಕೇಸ್ ಮಾಡ್ಕೊಳ್ಲಿಕ್ಕೆ ನಾವು ಫೇಲ್ಯೂರ್ ಆಗಿದ್ದೀವಿ. ಕರ್ನಾಟಕದ ಬೇರೆ ಬೇರೆ ಹೆಸರಿನಲ್ಲಿ ಇದ್ದೀವಿ ಅಂತೇಳಿ ಮೊನ್ನೆ ಹೋದಾಗ ಹೇಳಿದ್ದೀನಿ. ನಾನು ಪಕ್ಷದಲ್ಲಿ ಇದಾಗಬೇಕಾದ್ರೂ ಹೇಳಿದ್ದೀನಿ, ಎಲ್ಲ ಸಂದರ್ಭದಲ್ಲಿ ಮರೀದಿರ ಹೇಳಿದ್ದೀನಿ ನಮ್ಮ ಸ್ಟೇಟಸ್ ಏನು, ಹೆಂಗೆ ಸ್ಟೇಟಸ್ ಇದೆ ಅಂತೇಳಿ ಹೇಳ್ಕೊಂಡು ಬಂದಿದ್ದೀನಿ. ಹಾಗಾಗಿ ನೆಕ್ಸ್ಟು ನಾವು ಎಲ್ಲ ಸೇರಿಕೊಂಡು ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮುಂದಕ್ಕೆ ಇನ್ನೊಂದು ಮಾಡೋದಕ್ಕೆ ನಾನು ವಿಟ್ಲನ್ನ ಮಾತಾಡಿದ್ದೀವಿ. ಆವತ್ತೂ CM ಅನ್ನು ಕರೀಬೇಕು. ತದನಂತರದಲ್ಲಿ ಫೈನಲ್ ಆಗಿ ಮಧ್ಯ ಕರ್ನಾಟಕದಲ್ಲಿ ಮಾಡೋವಂಥದ್ದನ್ನು ಪ್ಲ್ಯಾನ್ ಮಾಡೋಣ. ಇದೆಲ್ಲ ಗೊತ್ತಾದ ಮೇಲೆ ಅದು ಲಾಸ್ಟಿಗೆ ಪ್ಲ್ಯಾನ್ ಮಾಡೋಣ. ಹಾಗಾಗಿ ಬಂಧುಗಳೇ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ನಂದಲ್ಲ, ನಿಮ್ಮ ಕಾರ್ಯಕ್ರಮ 20ನೇ ತಾರೀಕು ಜಲ್ದಿ ಬಂದು ಎಲ್ಲ ಅಲ್ಲಿದ್ದು ಕಾರ್ಯಕ್ರಮನೆಲ್ಲ ನೋಡಿ ಸಮಾಜದೆಲ್ಲ ಗಂಡು ರಾಷ್ಟ್ರದಲ್ಲಿ ನಾಳೆ 12ಕ್ಕೆ ನಾನು ಚಾಪ್ರಾಗ ಹೋಗಿ ಬಿಹಾರಲ್ಲಿ ಆಲ್ ಇಂಡಿಯಾದ ಮಹಾಸಭೆ ನಡೆದು ಅವ್ರನ್ನೂ ಕರೆದು ಬರ್ತೇನೆ. ಎಲ್ಲರನ್ನೂ ಕರೆದು ಬರ್ತೇನೆ. ಆಲ್ ಇಂಡಿಯಾ ಮಟ್ಟದಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರೂ ಬರಲಿ, ಅವ್ರಿಗೂ ಅರ್ಥ ಆಗಲಿ. ನಾಳೆ ಬೆಳಗ್ಗೆ ಡೆಲ್ಲಿಯಲ್ಲಿ ಏನಾದರೂ ಇಶ್ಯೂ ಇದ್ದರೆ ಅವ್ರು ನಮಗೆ ಸಪೋರ್ಟ್ ಕೊಡಬೇಕಲ್ಲ.
ಅದಕ್ಕೆ ಅವ್ರನ್ನೂ ಕರೆದು ಬರ್ತೇನೆ. ಹಾಗಾಗಿ ಆಲ್ ಇಂಡಿಯಾ ಮಾಡಿದವರು ಬರ್ತಾರೆ, ಬೇರೆ ಬೇರೆ ರಾಜ್ಯಗಳವ್ರೂ ಅಧ್ಯಕ್ಷರುಗಳು ಎಲ್ಲ ಬರ್ತಾರೆ. ಹಾಗಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಲಿ. ಹಾಗಾಗಿ ಎಲ್ಲಿ ಜನ ಇಲ್ಲ ಅಂತಾರೋ ಅಲ್ಲೇ ಮಾಡೋಣ ಅನ್ನೋ ಒಂದು ನಿರ್ಣಯ ಅಷ್ಟೇ. ಮಂಡು ಆಗಿ ಹೊರಟಿದ್ದೀನಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತೇಳಿ ಆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಆಗುತ್ತೆ. ಅಲ್ಲಿ ಸರಿಸುಮಾರು ಇದುವರೆಗೂ ಒಂದು 200 ಹಳ್ಳಿ ಸುತ್ತಿದ್ದೀವಿ. ಅವ್ರಿಗೆಲ್ಲನೂ ಆಸೆ ಇದೆ ಮಾಡಲೇಬೇಕು ಅಂತ. ಅವ್ರ ಲೆಕ್ಕದಲ್ಲಿ ನಾವೇ 50,000 ಬರ್ತೀವಿ ಅಂತ ಅವ್ರು ಹೇಳ್ತಾರೆ. ಅವ್ರು ಅಷ್ಟರ ಮಟ್ಟಕ್ಕೆ ಮಾಡ್ತಿದ್ದಾರೆ ಕೆಲಸ. ಆದರೆ ನಾವೂ ಹೊರಗಡೆಯಿಂದನೂ ಜನ ಕೂಡಿಸಿ ಹೋದರೆ ಮಾಡೋಕ್ಕಾಗಕ್ಕೆ ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ಅಧ್ಯಕ್ಷರು ಫೋನ್ ಕನೆಕ್ಟ್ ಆಗಿಲ್ಲ. ಈಗ ನೀವೇ ಮಾಡಬೇಕಲ್ಲಿ. ನಾನು ನಾಳೆ ಇದಕ್ಕೆ ಹೋಗ್ತೀನಲ್ಲ, ನೀವೇ ಕೂತ್ಕೊಂಡು ನೀವು ಅಧ್ಯಕ್ಷರು ಮಗಗೂ ಮೊನ್ನೆ ಫೋನಲ್ಲಿ ಮಾತಾಡಿದ್ದೀನಿ, ಎಲ್ಲರೂ ಕೂತ್ಕೊಂಡು ನೀವೇ ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ರಿಲೀಸ್ ಮಾಡಿಬಿಡಿ. ಈಗ ನಾನು ಸಂದೇಶ ಕೊಟ್ಬಿಡ್ತೀನಿ, ನಾವೆಲ್ಲೆಲ್ಲಿ ಬರೋಕ್ಕಾಗಿಲ್ಲ, ನೀವೇ ಪ್ರೆಸ್ ಮೀಟ್ ಮಾಡಿ. ತಾಲೂಕಲ್ಲೂ ನಾನು ಪ್ರೆಸ್ ಮೀಟ್ ಮಾಡಿ, ಏನು ಬೇಜಾರೇನಿಲ್ಲ. ಟಕ್ಕನ್ ಪ್ರೆಸ್ ಕ್ಲಬ್ಗೆ ಹೋಗೋದು, ಕೂತ್ಕೊಳ್ಳೋದು, ಒಂದು ಹ್ಯಾಂಡ್ ಬಿಲ್ ಕೊಡೋದು, ಹ್ಯಾಂಡ್ ಬಿಲ್ಸ್ ಒಂದಷ್ಟು ತೊಗೊಂಡು ನೀವೇನೇ ರಿಲೀಸ್ ಮಾಡಿ. ಅಲ್ಲಿ ಲೋಕಲಲ್ಲಿ ಬರಲಿ, ಬಂದು ಜನ ಎಲ್ಲ ಓದಿ ಯಾರ್ಯಾರು ಬರೋದಕ್ಕೆ. ಆಮೇಲೆ ಸ್ವಲ್ಪ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಇದಕ್ಕೆ ಹೋಗಬೇಕು, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತೇಳಿ ಹಾಕ್ರಿ. ಇನ್ನೇನು ಹಾಕ್ಬೇಡಿ, ಇದಕ್ಕೆ ಹೋಗಬೇಕು, ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಸಂಖ್ಯೆನ ತೋರಿಸ್ಕೊಳೋಕೆ ಇದೊಂದು ಅವಕಾಶ ಅಂತೇಳ್ಬಿಟ್ಟೇ ಹಾಕ್ರಿ. 99% CM ಅವರು ಒಂದಷ್ಟು ಒಳ್ಳೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಪೂರ್ಣಿಮಾ ಕೂತ್ಕೊಂಡು ಒಂದು ಅರ್ಧ ಗಂಟೆ ಪ್ರತ್ಯೇಕವಾಗಿ ಟೈಮ್ ತೊಗೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೀವಿ. ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನಿಮ್ಮ ಮನಸ್ಸುಗಳಲ್ಲಿ ಏನೇನಿದೆ, ರಾಘು ಮನಸ್ಸಲ್ಲಿ ಏನಿದೆ ಅದು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅಲ್ಲದೆ ನಮಗೇನು ಕೊರತೆ ಇದೆ, ಯಾಕೆ ಕೊರತೆ ಇದೆ ಇರೋದು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನಾವು ಒಂದಾಗಿ ಅದು ಪಕ್ಷದ ನಿರ್ಣಯ. ಈಗ ನಾವಿದ್ದೀವಿ ಅಂತ ತೋರಿಸೋಣ, ಹೌದಾ? ಪಕ್ಷದಲ್ಲಿ ನಿರ್ಣಯಗಳಾಗ್ತವೆ. ಪಕ್ಷದಲ್ಲಿ ನಿರ್ಣಯಗಳಾದಾಗ ನೆಕ್ಸ್ಟು ಸಮಾಜಗಳಿಗೆ ಕೊಡಬೇಕು ಅಂದಾಗ ಅವಕಾಶ ಇದ್ದರೆ ಕೊಡ್ತಾರೆ. ನಾವೇನು ಅದನ್ನು ಒತ್ತಾಯ ಮಾಡೋದು ಬೇಡ, ಅವ್ರಿಗೂ ಗೊತ್ತಿದೆ. ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಯಾವಾಗೂ ನಮಗೆ ಕೋಟ ಇದ್ದೇ ಇತ್ತು. ಮತ್ತು ಬೇರೆ ಕಡೆ ಒಂದು ಸಾಮಾಜಿಕ ನ್ಯಾಯ ಕೊರತೆ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಅದು ಪಕ್ಷ ಹೈಕಮಾಂಡು, ಇಲ್ಲಿ ಸ್ಟೇಟ್ ಲೀಡರ್ಸ್ ನಿರ್ಣಯ ಆಗುತ್ತೆ ಮಹೇಶ್. ಅದನ್ನು ಈಗ ನಾವು ಕೇಳೋದು ಬೇಡ. ಈಗ ಸದ್ಯಕ್ಕೆ ನಮ್ಮ ಸಮಾಜನ ಉಳಿಸ್ಕೊಳ್ಲಿಕ್ಕೆ, ನಮ್ಮ ಸಮಾಜದ ಬೇಡಿಕೆಗಳು ಈಡೇರಿಸ್ಕೊಳ್ಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡೋಣ. ಮಿಕ್ಕಿದ್ದು ಪಕ್ಷ ತಗೊಳುತ್ತೆ ನಿರ್ಣಯ. ಇಷ್ಟು ಹೇಳಿ ದಯವಿಟ್ಟು ಎಲ್ಲರೂ ನೀವೇ ಸೇನಾನಿಗಳು, ನೀವೇ ಗಟ್ಟಿಯಾಗಿ ಎಲ್ಲರೂ ಊರುಗಳಲ್ಲಿ ಮಾತಾಡಿಕೊಂಡು ಬಿಡಬೇಕಾಗಿ ಬರುತ್ತೆ. ನಾನು ಈ ಕೊಪ್ಪಳದ ಮಾತಾಡ್ಕೊಂಡು ಬಂದ್ವಿ, ಯಾವ್ಯಾವ ಊರುಗಳು ಅಂತೇಳಿ. ನಾನು ಅಣ್ಣ ಎಲ್ಲಿ ನೀವು 3 ಸ್ಟೇಟು ಲೀಡ್ರು ಅಲ್ಲಿದೆ, ಊರುಗಳ ಹೆಸರು ಹೇಳು ಅಂತೇಳಿ ಎಲ್ಲ ಕೇಳಿಸ್ಕೊಂಡ್ಬಂದ್ವಿ. ನಾನು ಯಾರಿಗೋ ಒಬ್ರು ಕೇಳಿದ್ದೆ, ಒಂದು ಕ್ಷೇತ್ರದ್ದು ಎಷ್ಟು ಜನ ಇದ್ದಾರೆ ಅಂದರೆ, ಒಂದು 2-3 ಸಾವಿರ ಜನ ಇದ್ದಾರೆ ಅಂತೇಳಿ ಕೇಳಿದ್ರು. ಅದಕ್ಕೋಸ್ಕರವಾಗಿ ನೀನು ರವಿ ಒಂದು ಸೀರಿಯಸ್ ಆಗಿ ಇಲ್ಲೊಂದು ಕಾರ್ಯಕ್ರಮ ಮಾಡೋಣ. ಯಾರು ಗಂಗಾವತಿ ಆನಿಬುದ್ಧಿ ಸರ್, ಕೊಪ್ಪಳ ಅಷ್ಟೇ ಕಡಿಮೆ. ಕೊಪ್ಪಳ ಕ್ಷೇತ್ರದಲ್ಲೇ ಕಡಿಮೆ. ಇಲ್ಲೇ ಇರೋದು 2-3 ಇರೋದು ಈ ಕ್ಷೇತ್ರ. ಮಿಕ್ಕಿದ್ದೆಲ್ಲ 10,000 ಜನ. ಇಲ್ಲಿ ಕನಗಿರಿ ಹೈಯೆಸ್ಟು. ಒಂದು ಪ್ರದರ್ಶನ ಮಾಡ್ರೋ, ನಾನು ಸೇರ್ಕೊಳ್ತೀನಿ ನಿಮ್ಮ ಜೊತೆಯಲ್ಲಿ. ಅಲ್ಲಿ ಲಾಸ್ಟ್ ಟೈಮ್ ಏನು ಮಾಡಿದ್ದು ಅವರು ಅಪ್ಪಾಜಿ ತೀರೋ ಅದಕ್ಕಿಂತ ಮುಂಚೆಗೆ ಪಾಂಪ್ಲೆಂಟ್ಸ್ ಹಾಕ್ಸಿ ಎಂಟರ್ ಕರ್ನಾಟಕದೊಳಗೆ ಎಷ್ಟು ಜನ ನಮ್ಮ ಲೀಡರ್ಸ್ ಇದ್ದಾರೆ, ಅಕ್ಕ ML ಇದ್ದಾಗ ಎಲ್ಲರದ್ದು ಹಾಕ್ಕೊಂಡು ಎಲ್ಲರದು ಅವ್ರು ಯಾರನ್ನೂ ಒಬ್ಬರಿಗೆ ಕೇಳಿರಲಿಲ್ಲ. ನಾವು ಪಾಂಪ್ಲೆಂಟ್ಸ್ ಹಾಕ್ಕೊಂಡು ಇಲ್ಲಿದ್ದು ಹಿಡಿದು ಅಲ್ಲಿವರೆಗೂ ಪಾಂಪ್ಲೆಂಟ್ಸ್ ಈಗಲೂ ರೆಡಿ ಇದ್ದಾವೆ. ಅವ್ರು ಅದಾಗಿ 8 ದಿವಸಕ್ಕೆ ಅವ್ರ ಅಪ್ಪ ತೀರೋ